ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ವೈ ಎ ನಾರಾಯಣಸ್ವಾಮಿ ಅವರು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ 4ನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಕಳೆದ 3 ಬಾರಿ ಅವರು ಆಯ್ಕೆಯಾಗಿ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿ ಹಲವಾರು ಕೆಲಸಗಳನ್ನ ಮಾಡಿರೋದ್ರಿಂದ ವೈ ಎ ನಾರಾಯಣಸ್ವಾಮಿಗೆ ಎದುರಾಳಿ ಯಾರು ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಅದು JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಆದ್ಮೇಲೆ ಇವತ್ತು 5 ಜಿಲ್ಲೆಗಳ 36 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏನು 23,000ಕ್ಕೂ ಹೆಚ್ಚಿಗೆ ಶಿಕ್ಷಕರ ವೋಟ್ಸ್ ಇದೆ. ಎಲ್ಲರೂ ಈ ಆಡಳಿತಾರೂಢ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನೀತಿಗಳನ್ನ ನೋಡಿ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಪಿತಾಮಹ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ SC ST ಸೇರ್ತಕ್ಕಂಥ ಹಣವನ್ನ, ಆ ಇಲಾಖೆ ಹಣವನ್ನ ಚುನಾವಣೆಗೆ ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಕಳಿಸಿರ್ತಕ್ಕಂಥದ್ದು, ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನ ಮತ್ತು ಡೆವಲಪ್ಮೆಂಟ್ ಅನ್ನೋದೇ ಕುಂಠಿತ ಆಗಿರೋದ್ರಿಂದ ಇವತ್ತು ವೈ ಎ ನಾರಾಯಣಸ್ವಾಮಿ ಏನು ಇವತ್ತು 4ನೇ ಬಾರಿ ಚುನಾವಣೆಗೆ ನಿಂತಿದ್ದಾರೆ. ಅವ್ರಿಗೆ ವೋಟ್ ಹಾಕಿ ಗೆಲ್ಲಿಸ್ಬೇಕು. ಗೆಲ್ಸೋದ್ರ ಮುಖಾಂತರ ಇನ್ನಷ್ಟು ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಎಲ್ಲ ಕಡೆ ಏನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಓಟ್ಗಳನ್ನು ಡಿವೈಡ್ ಮಾಡ್ಕೊತಾ ಇದ್ದಾರೆ. ಈ ಬಾರಿ ವೈ ಎ ನಾರಾಯಣಸ್ವಾಮಿ ಅವರು ಕಳೆದ ಬಾರಿ ಏನ್ ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ. ಇವತ್ತು ನಮ್ಮ ಮೊದಲಿಂದನೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ಅಂದ್ರೆ ನಮ್ಮ ರವಿರೆಡ್ಡಿ ಅವರು. ಅದೇ ರೀತಿಯಲ್ಲಿ ಈ ಬಾರಿ ನಮ್ಮ ಎಲ್ಲಾರ್ನು JDS ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಮತ್ತೆ ನಮ್ಮ BJP ಪಕ್ಷದ ಕಮಲ್ ಅವರು ಇರ್ಬೋದು, ನಮ್ಮ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಜನಾರ್ದನ್ ಇರ್ಬೋದು, ಶ್ರವಣ ಇರ್ಬೋದು, ನಮ್ಮ ಹೆಣ್ಮಕ್ಳು ಸಂಘಮಿತ್ರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತೇನು ಕೆಲಸ ಮಾಡ್ತಾ ಇದ್ರಿ. ನಾವು ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಈ ಏನು 3 ಸೀಟ್ಗಳನ್ನ ನಾವು ಗೆಲ್ಲೋದ್ರ ಮುಖಾಂತರ ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ನಿಂತಿರ್ತಕ್ಕಂಥ ನಮ್ಮ NDA ಮೈತ್ರಿ ಅಭ್ಯರ್ಥಿಗಳೆಲ್ಲರನ್ನು ಗೆಲ್ಲೋದ್ರ ಮುಖಾಂತರ ನಾವು ಈ ಸರ್ಕಾರ ಆಡಳಿತ ವಿರೋಧಿ ಅಲ್ಲೇ ಇದೆ ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ. ಅದರಂತೆ ಏನು ನಾಳೆ ನಡೀತಾ ಇರ್ತಕ್ಕಂಥ ಚುನಾವಣಾ ಎಣಿಕೆ ನಾಳೆ ಏನು ಚುನಾವಣಾ ಎಣಿಕೆ ಲೋಕಸಭಾ ನಡೀತೆ. ಅದರಲ್ಲಿ ಈಗಾಗಲೇ ನಮ್ಮ NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬುರವರು 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಈಗಾಗಲೇ ಕಾಂಗ್ರೆಸ್ ಅವ್ರು ನಾವು 5,000ದಲ್ಲಿ ಗೆಲ್ತೀರಿ, 1 ಓಟಲ್ಲಿ ಆದ್ರೆ ಗೆಲ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋದ್ರ ಮುಖಾಂತರ ಅವ್ರ ಸೋಲನ್ನು ಅವರೇ ಒಪ್ಕೊಂಡಿದ್ದಾರೆ. ಆಮೇಲೆ ಅವರು ಹೇಳ್ತಾ ಇದ್ದಾರೆ ನಮ್ಗೆ ಆ ಸಿಟ್ಟಿಂಗ್ MLA ಕಾಂಗ್ರೆಸ್ ಅವ್ರ ಕೆಲಸ ಮಾಡಿಲ್ಲ, ಇವ್ರ ಕೆಲಸ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆಯಿಂದನೂ JDS ಮತ್ತೆ BJP ಮೈತ್ರಿ ಆಗಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅವ್ರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ದೇಶದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲಾ ಜನ ತೀರ್ಮಾನ ಮಾಡಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥವ್ರು ಸುಮಾರು ಜನ ದೇಶಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರು NDA ಅಭ್ಯರ್ಥಿ ಗೆಲ್ಬೇಕು ಅಂತೇಳಿ ಓಟ್ ಹಾಕಿರೋದ್ರಿಂದ ನಮ್ಮ ಎಲ್ಲ JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ನಾವು ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗಿ ನಾವು ಮಲ್ಲೇಶ್ ಬಾಬು ಅವರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿ JDS ಪಕ್ಷದ ಎಲ್ಲ ಮುಖಂಡರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡ್ತೀರಿ. ಇವತ್ತೇನು EVM ಮಿಷಿನ್ ಬಗ್ಗೆ ಕಾಂಗ್ರೆಸ್ ಅವ್ರು ಡೌಟ್ ಬೀಳಂತವ್ದು, ಮತ್ತೆ ಏನು ಎಕ್ಸಿಟ್ ಪೋಲ್ ಬಗ್ಗೆ
ಅದು ಬಾಯಿಗೆ ಬಂದಂಗೆ ಮಾತಾಡಂತ ಈ ಚಟನ ಮೊದ್ಲಿಂದನೂ ಈ ಕಾಂಗ್ರೆಸ್ ಅವರು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಅವ್ರು ಗೆದ್ದಂತ ಸಂದರ್ಭದಲ್ಲಿ ಇವಿಎಂ ಮೇಲೆ ಡೌಟ್ ಇಲ್ಲ. ನಮ್ಮಲ್ಲಿಗೆ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಂದ ಗೆದ್ದಂತ ಸಂದರ್ಭದಲ್ಲಿ ಇವಿಎಂ ಮೇಲೆ ಡೌಟು, ಎಕ್ಸಿಟ್ ಪೋಲ್ ಮೇಲೆ ಡೌಟು. ಎಲ್ಲಾ ಟಿವಿಗಳವರು ಅವ್ರ ಪರವಾಗಿ ಹಾಕ್ಬೇಕಂತ ಹೇಳಿ ಅವರು ಏನು ಅವ್ರ ಮನ್ಸಿದೆ ಅದನ್ನ ತೆಗೆದಾಕ್ಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೇತೃತ್ವದಲ್ಲಿ NDA ಮೈತ್ರಿಕೂಟ ಭಾರತೀಯ ಜನತಾ ಪಾರ್ಟಿ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರು ಗೆಲ್ಲೋದ್ರ ಮುಖಾಂತರ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ ಈ ದೇಶದ ಭವಿಷ್ಯತ್ತಿಗೆ, ಈ ದೇಶದ ಫ್ಯೂಚರ್ಗೆ, ಈ ದೇಶದ ಡೆವಲಪ್ಮೆಂಟ್ಗೆ ಅವರು ಕೆಲಸ ಮಾಡ್ಬೇಕಂತ ಹೇಳಿ ಜನ ತೀರ್ಮಾನ ಮಾಡಿದ್ರಿಂದ 100% ನಾವು ಗೆಲ್ತೀವಿ. ಜೋಶಿ ಅವರು ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಈ ಸರ್ಕಾರ ಇರಲ್ಲ ಅಂತ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ 187 ಕೋಟಿ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದ್ರ ಮುಖಾಂತರ ತೆಲಂಗಾಣ ಅಲ್ಲಿ ಇಲ್ಲಿ ಇವತ್ತು ಅವ್ರದೇ ಸಚಿವರು ಇದ್ರಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಚಂದ್ರಶೇಖರ್ ಅವರು ಡೆತ್ ನೋಟ್ ಅಲ್ಲಿ ಬರ್ದಿರೋದ್ರಿಂದ ನಮ್ಮಲ್ಲಿ ಈಶ್ವರಪ್ಪ ಅವ್ರದ್ದು ಯಾರು ಬರ್ದಿದ್ರು ಹೇಳಿದ್ರು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಅವರು ಕೂಡಲೇ ನಾವು ರಾಜೀನಾಮೆ ತಗೊಂಡ್ರಿ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀರಿ ಅಂತ ಹೇಳಿದಂತ ಸಿದ್ದರಾಮಯ್ಯನವ್ರು ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅವರ ಮಂತ್ರಿನೂ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಕಳೆದ 1 ವರ್ಷದಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ನಡೆದಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಶಾಸಕರು ಅವ್ರ ವಿರುದ್ಧವಾಗಿರೋದ್ರಿಂದ ಎಲ್ಲ ಅವ್ರಿಗೆ ಒಂಥರ ಡೌಟ್ ಬಂದಿದೆ. ನಮ್ಗೇನು ಅನುದಾನ ಕಾಸು ಕೊಡ್ತಾ ಇಲ್ಲ, ಇನ್ನೊಂದು ಮಾಡ್ತಾ ಇಲ್ಲ, ಮತ್ತೊಂದು ಮಾಡ್ತಾ ಇಲ್ಲ, ಎಲ್ಲದರಲ್ಲೂ ಭ್ರಷ್ಟಾಚಾರ ತುಳುಕಿ ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದಂಥವ್ರು ಆ ಗ್ಯಾರಂಟಿಗಳ ಹಣವನ್ನು ಇವತ್ತು ಗುಳುಮ್ ಮಾಡಿರ್ತಕ್ಕಂಥದ್ದು. ಇವತ್ತು ಯಾರ್ಯಾರು ರೇಷನ್ಗೆ ನಾವು ದುಡ್ಡು ಕೊಡ್ತೀರಿ 5 kg ಅಕ್ಕಿಗೆ ಹಣ ಅಂತ ಹೇಳಿದ್ರೆ ಕಳೆದ 3-4 ತಿಂಗಳಿಂದ ಹಣನೂ ಹಾಕಿಲ್ಲ ಅವ್ರ ಅಕೌಂಟ್ಗೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜನಕ್ಕೆ ಗ್ಯಾರಂಟಿ ನರೇಂದ್ರ ಮೋದಿಜಿ ಅವ್ರ ಮೇಲೆ ಇದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗ್ಯಾರಂಟಿನೂ ಇಲ್ಲ, ಅವ್ರಿಗೆ ವಾರಂಟಿನೂ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಮೇಲೆ ಗ್ಯಾರಂಟಿ ಇಡೀ ವಿಶ್ವದಲ್ಲೇ ಇರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಾಯಕತ್ವನ ಮೆಚ್ಚಿ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬಂದಿರತಕ್ಕಂಥದ್ದು ನೋಡಿದಿರಿ. ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿರ್ತಕ್ಕಂಥದ್ದು ನೋಡಿದಿರಿ. KGF ಅಲ್ಲೂ ಅದೇ ಥರ ಆಗಿದೆ, ಕೋಲಾರಲ್ಲೂ ಅದೇ ಥರ ಆಗಿದೆ. ಏನೇ ಅವ್ರ ಶಾಸಕರುಗಳಿದ್ರೇನು ಆ ಶಾಸಕರು ಇರ್ತಕ್ಕಂಥ ಜಾಗದಲ್ಲಿ ಕಳೆದ ಬಾರಿ ನೋಡಿದಿರಿ ನನಗೆ ಯಾವ ಥರ 2,12,000 ಓಟ್ಲು ಅಂತರದಿಂದ ಗೆಲ್ಸಿದ್ರು, ಅದರಲ್ಲಿ ಇನ್ನೂ ಹೆಚ್ಚಿನ ಅಂತರದಲ್ಲಿ ಗೆಲ್ಸ್ಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ರಿಂದ ನಾವು ವೋಟಿಂಗ್ ನಡೆಯುವಂಥ ಟೈಮಲ್ಲಿ ಬೂತ್ಗಳ ಕಡೆ ನಾವು ರೌಂಡ್ಸ್ ಹೋದಾಗ ನಮ್ಮಲ್ಲಿ 50 ಜನ ಮುಖಂಡರುಗಳು ಗ್ರಾಮಗಳಲ್ಲಿ ನಿಂತ್ಕೊಂಡು ಓಟ್ ಕೇಳ್ತಾ ಇದ್ದಾರೆ, ಅವ್ರ ಕಡೆ 10 ಜನನೂ ಇರ್ತಾ ಇರಲಿಲ್ಲ. ಅಂಥ ಸನ್ನಿವೇಶಗಳನ್ನೆಲ್ಲ ನಾವು ನೋಡಿದ್ವಿ. ಕೆಲವೊಂದು ಕಡೆ ಇರ್ಬೋದು, ಇನ್ನು 100ಕ್ಕೆ 99% ನಾವು ಎಲ್ಲ ಕಡೆನೂ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು 100% ನಾವು ಗೆಲ್ತೀರಿ. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಗೆಲ್ತೀರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 25ಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮೈತ್ರಿಕೂಟದ JDS ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಇವ್ರ ಗ್ಯಾರಂಟಿ ಯಾವುದೇ ವರ್ಕ್ ಆಗಿಲ್ಲ. ಇಲ್ಲಿ ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಕೆಲಸ ಮಾಡಿ ಸರ್ಟಿಫಿಕೇಟ್ ಇನ್ನೂ ಒಂದು 1000 ಜನ ಕೊಡ್ಬೇಕಂತ ಅದು ಹೇಗೆ ಇದು ಹಾಗೆ ಇರುತ್ತಾ? ಅಲ್ಲ ನೀವೇನಾದ್ರು ಸಪೋರ್ಟ್ ಮಾಡ್ತೀರಾ? ಒಂದು ನಿಮಿಷ ಹೇಳ್ತೀನಿ ಕೇಳಿ. ನನ್ನ ಕರ್ಮಭೂಮಿ ಕೋಲಾರ, ನಾನಿಲ್ಲ ನನ್ನ ತಮ್ಮ MP ಮಲ್ಲೇಶ್ ಬಾಬು ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 27 ವರ್ಷದಿಂದ ಅವ್ರು ಮಾಡೋಕ್ಕಾಗಿಲ್ಲ ಡೆವಲಪ್ಮೆಂಟ್ ಕೆಲಸಗಳು. ಅಷ್ಟು ಕೆಲಸಗಳು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದಿರಿ. ನಾವು ಅವತ್ತು ಶುರು ಮಾಡಿರ್ತಕ್ಕಂಥ ಕೆಲಸಗಳು ಅದು ಆನ್ಗೋಯಿಂಗ್ ನಡೀತಾನೆ ಇರುತ್ತೆ. ಏನು ಇನ್ನು ಉಳಿದವ್ರಿಗೆ ಅವರು ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ಬೇಕು, ಅದನ್ನ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ಸರ್ಕಾರ ಇರ್ಬೋದು, ನಾವಾಗಿರ್ಬೋದು, ಅದಕ್ಕೆ ನಾವು ಫಿಕ್ಸ್ ಆಗಿದ್ದೀರಿ. ಅವ್ರಿಗೆ ನ್ಯಾಯ ಕೊಡೋವರೆಗೂ ಮತ್ತೆ ಮೈನಿಂಗ್ ಏರಿಯಾನಲ್ಲಿ ಇರ್ತಕ್ಕಂಥ ಅವ್ರಿಗೆ ನ್ಯಾಯ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನಾವು ಇದೇ ಮಾಡಲ್ಲ. ನಮ್ಮ KGF ಮೊದಲಿನ ವೈಭವಕ್ಕೆ ಬರಬೇಕು. ನಮ್ಮ ಜನಕ್ಕೆ ಇಲ್ಲೇ ಕೆಲಸ ಸಿಗಬೇಕು, ನಮ್ಮ ಜನ ಕೆಲಸ ಮಾಡಬೇಕು. ನಮ್ಮ ಜನಕ್ಕೆ ಏನು 27 ವರ್ಷದಿಂದ ಪೊಸಿಷನ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಅದು ಇವತ್ತು ಸಿಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಜನಕ್ಕೂ ಆಶೆ ಭಾವನೆ ಇದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾವು ಓಟ್ ಹಾಕ್ಬೇಕಂತೇಳಿ ಅವರೂ KGF ಅಲ್ಲಿ ಒಳ್ಳೆ ಓಟ್ಗಳು ಹಾಕಿರ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು KGF ಡೆವಲಪ್ಮೆಂಟ್ ಆಗಿದೆ, ಏನಾದರೂ ಆಗಿದೆ ಅಂದರೆ ಆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದಮೇಲೆ ಇವತ್ತು ಅಮೃತ್ ಸಿಟಿಯಲ್ಲಿ
ನಮ್ಮ ರಸ್ತೆಗಳಿಂದ ಡೆವಲಪ್ಮೆಂಟ್ ಆಗಿರೋದು, ರಾಜಕಾಲುವೆಗಳು ಡೆವಲಪ್ಮೆಂಟ್ ಆಗಿರ್ತದ್ದು, ನಮ್ಮ ಹಾಸ್ಪಿಟಲ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು, ನಮ್ಮ ಆಕ್ಸಿಜನ್ ಘಟಕ ಬಂದಿರ್ತಕ್ಕಂಥದ್ದು, ತಾಲೂಕು ಆಫೀಸ್ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ನಮ್ಮ ಪ್ರತಿಯೊಂದೂ RTO ಆಫೀಸ್ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ನಮ್ಮ ಪ್ರಧಾನಮಂತ್ರಿ EO ಆಫೀಸು ತಾಲೂಕು ಇವೆಲ್ಲ ಕಟ್ಟಿರ್ತಕ್ಕಂಥದ್ದು ಇರ್ಬೋದು. ನಮ್ಮಲ್ಲಿ ಪ್ರತಿಯೊಂದೂ ಇವತ್ತು ಕೇಂದ್ರ ಸರ್ಕಾರದ ನಗರೋತ್ಥಾನದಲ್ಲಿರ್ಬೋದು, ಫಿಫ್ಟೀನ್ ಫೈನಾನ್ಸ್ ಇರ್ಬೋದು, ನಮ್ಮ BJP ಸರ್ಕಾರ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಹಣ, ಮತ್ತೆ ಕೇಂದ್ರದಿಂದ ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ, ನಾನು MP ಆದ್ಮೇಲೆ ತಗೊಂಡ್ಬಂದಿರ್ತಕ್ಕಂಥ ಹಣದಿಂದನೇ ಇವತ್ತೆಲ್ಲ ಡೆವಲಪ್ಮೆಂಟ್ ಕೆಲಸಗಳು ನಡೀತಾ ಇರ್ತಕ್ಕಂಥ. ಅವರಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ, ಅಕ್ಕಿ ಕಾಸು ಕೊಡೋಕ್ಕೂ ದುಡ್ಡಿಲ್ಲ, 4 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಇರ್ಬೋದು, STR ರೋಡ್ ಇರ್ಬೋದು, ರೈಲ್ವೆ ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಕೆಲಸಗಳು ಇರ್ಬೋದು, ಇದನ್ನೆಲ್ಲ ನೋಡಿದಾಗ ಜನಕ್ಕೆ ಭಾರತೀಯ ಜನತಾ ಪಾರ್ಟಿ ಇದ್ರೆ ಎಲ್ಲವೂ ಸಾಧ್ಯ ಅನ್ನೋದು ಗೊತ್ತಾಗಿನೇ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಹಾಕುವಂಥದ್ದು. ಕಳೆದ ಬಾರಿ ಇವ್ರೇನು ಗ್ಯಾರಂಟಿಗಳು ಹೇಳಿ ಯಾಮಾರಿಸಿದ್ರು, ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂತ ಹೇಳಿ ಗೊತ್ತಾಗಿರೋದ್ರಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮದೇ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಇಲ್ಲಿ ಮತ್ತೆ ಗೆಲ್ತಾರೆ ಅನ್ನೋದು ಯಾವುದೇ ಶಿಕ್ಷಕರು ಅಂದ್ರೆ ಪ್ರಬುದ್ಧ ಮತದಾರರು, ಮತ್ತೆ ಅವರು ಈ ಸಮಾಜನ ತಿದ್ದುವಂತಹ ಒಂದು ಕೆಲಸದಲ್ಲಿ ಇರೋದು, ದೇಶ ನಿರ್ಮಾಣದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ಆ ಒಂದು ಚುನಾವಣೆಯಲ್ಲೇ ಈ ಹಣಕ್ಕಾಗಿ ಮತನ ಮಾರ್ಕೊಂಡಿರುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಮತ್ತು ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಬಹಳ ಟೀಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಇವತ್ತು ನಮ್ಮಲ್ಲಿ ಈ ಚುನಾವಣೆ ಏನು ಇದಿದೆ, ಅದು ಅವ್ರು ಅದು ಕೊಡೋದು, ಇವ್ರು ಇದು ಕೊಡೋದು, ಅದು ಇದು ಮೊದಲಿಂದ ಈಗಿನ ಕಾಲದಿಂದ ಆಗಲ್ ಕಾಲದಿಂದನೂ ಅದು ನಡ್ಕೊಂಡ್ ಬಂದಿದ್ರು. ಏನೇ ನಡ್ಕೊಂಡ್ ಬಂದಿದ್ರು, ಏನೇ ಇದು ಮಾಡಿದ್ರು, ಎಷ್ಟೋ ಜನ ಶಿಕ್ಷಕರುಗಳು ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಕೈ ಹಾಕಕ್ ಹೋಗಲ್ಲ. ಬೇಡಪ್ಪ ಕೆಲವ್ರು ಅವ್ರು ಕೊಟ್ರೆ ನಿಲ್ಸ್ಕೊಂತಾರೆ, ಇವ್ರು ಕೊಟ್ರೆ ನಿಲ್ಸ್ಕೊಂತಾರೆ, ದೇಶಕ್ಕೋಸ್ಕರ ಇದಕ್ಕೋಸ್ಕರ ಚೆನ್ನಾಗಿರ್ತಕ್ಕಂಥ ಆ ದುಡ್ಡು ಹತ್ರ ಇದ್ರೆ ಬೇರೆ ಬೇರೆದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಆ ಮಕ್ಕಳಿಗೆ ಯಾರಾದ್ರೂ ಸ್ಕೂಲಲ್ಲಿ ಬಡವ್ರ ಮಕ್ಳಿದ್ರೆ ಬುಕ್ಸ್, ಬಟ್ಟೆನೋ ಇನ್ನೊಂದು ಮತ್ತೊಂದು ಸಹಾಯ ಮಾಡೋಂಥ ಶಿಕ್ಷಕರು ತುಂಬಾ ಜನ ನಾವು ನೋಡಿದ್ದೀರಿ. ಹಂಗಿರ್ತಕ್ಕಂಥವ್ರಿಂದ ಶಿಕ್ಷಕರು ನಂಬರ್ 1, ಅವರು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಯಾವುದು ಮಾಡಲ್ಲ. ಅದಕ್ಕೋಸ್ಕರ ಅವ್ರ ಮೇಲೆ ನಾವು ಯಾವುದೇ ರೀತಿಯಾದಂಥ ಡೌಟ್ ಬೀಳೋದು ಬೇಡ. ಆ ಶಿಕ್ಷಕರು 100% ಒಳ್ಳೆತನಕ್ಕೆ ಯಾರು ನಮಗೆ ಕಷ್ಟ ಸುಖಕ್ಕೆ ಸಿಗ್ತಾರೆ, ಯಾರು ಓಟ್ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಅವ್ರಿಗೆ ತಿಳ್ಕೊಳ್ಳೋಷ್ಟು ಶಕ್ತಿ ಇದೆ. 100% ನಮ್ಮ ವೈಎನ್ ಸಭೆಗೆ ಓಟ್ ಹಾಕ್ತಾರೆ. 3 ಬಾರಿ ಅವ್ರು ಗೆದ್ದಿರೋದ್ರಿಂದ 3 ಬಾರಿ ಎಲ್ಲ 36 MLA ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಅವ್ರಿಗೇನು ಕಷ್ಟ ಸುಖ ಅಂತೇಳಿ ಅದ್ರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಧ್ವನಿ ಎತ್ತಿ ಮಾತಾಡಿ ಅವರ ಹೋರಾಟಗಳಲ್ಲಿ ಭಾಗಿಯಾಗಿರೋದ್ರಿಂದ 100% ನಮ್ಮ ಅಭ್ಯರ್ಥಿ ವೈಎನ್ ಸ್ವಾಮಿ ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ.